ಚಿಕ್ಕಬಳ್ಳಾಪುರ ನಗರದ 7ನೇ ವಾರ್ಡಿನ ಗಂಗನಮಿದ್ದೆಯಲ್ಲಿ ಶ್ರೀ ಯೋಗ ಮುನೇಶ್ವರ ಸ್ವಾಮಿ ದೇವಾಲಯ ಮತ್ತು ಗಂಗಮ್ಮ ದೇವಿ ದೇವಾಲಯದಲ್ಲಿ 15ನೇ ವಾರ್ಷಿಕೋತ್ಸವದ ಅಂಗವಾಗಿ 2 ದಿನಗಳ ಕಾಲ ಹೋಮ ಹವನ ವಿಶೇಷ ಪೂಜೆಯನ್ನು ಆಯೋಜನೆ ಮಾಡಿದರು. ಇನ್ನು ದೇಗುಲದ ವಾರ್ಷಿಕೋತ್ಸವದ ಅಂಗವಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು, ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಧಾರ್ಮಿಕ ಕೈಂಕರ್ಯದಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿ ದೇವಿಯ ಕೃಪೆಗೆ ಪಾತ್ರರಾದರು. ಈ ವೇಳೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ದೇವಾಲಯಕ್ಕೆ ಆಗಮಿಸಿ ಪೂಜೆಯನ್ನ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಎಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ ಗಂಗಮ್ಮ ದೇವಿಯ ಮಹಿಮೆ ಅಪಾರ. ಜನರು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡ್ರೆ ಖಚಿತವಾಗಿಯೂ ಆ ದೇವಿ ನೆರವೇರಿಸುತ್ತಾಳೆ. ಕಳೆದ 15 ವರ್ಷಗಳಿಂದ ಧಾರ್ಮಿಕ ಕೈಂಕರ್ಯಗಳು ನಡೀತಾ ಇದೆ. ಆ ದೇವಿಯ ಕೃಪೆಯಿಂದ ಸಹಸ್ರಾರು ಭಕ್ತರಿಗೆ ಒಳ್ಳೆಯದಾಗಿದ್ದು, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಹೆಚ್ಚು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಭಕ್ತರು ಭೇಟಿಯನ್ನ ನೀಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಗಂಗಮ್ಮ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಊರಿಗಲ್ಲದೆ ರಾಜ್ಯಕ್ಕೆ ಒಳ್ಳೆಯದಾಗಲಿ, ದೇವಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ನೀಡಲಿ ಎಂದು ಆಶಿಸಿದ್ರು. ಈ ದಿನ ಗಂಗನಮಿದ್ದೆಯ ನಮ್ಮ ಚಿಕ್ಕಬಳ್ಳಾಪುರದ ವಾರ್ಡ್ ನಂಬರ್ 7ರಲ್ಲಿ ಗಂಗಾದೇವಿ ದೇವರ ಒಂದು 15ನೇ ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ಇದಕ್ಕೆ ನನ್ನ ಎಲ್ಲ ಸ್ನೇಹಿತರು, ನನ್ನ ತಾಯಂದ್ರು ಎಲ್ಲರೂ ಬರಲೇಬೇಕು ಅಂತ ಹೇಳಿದ್ರು. ಬಂದೆ, ಪೂಜೆಯಲ್ಲಿ ಪಾಲ್ಗೊಂಡೆ. ಇಡೀ ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಈ ಗಂಗಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ. ತುಂಬ ಅದ್ಧೂರಿಯಾಗಿ, ತುಂಬ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ವಾರ್ಡ್ನ ಎಲ್ಲ ನಾಗರಿಕರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳ್ತಾರೆ. ನಾವು ಇಲ್ಲಿ ನನಗೆ ಹುಷಾರು ಬಂದಾಗಿಂದ ಸುಮಾರು ಒಂದು 15 ವರ್ಷಗಳಿಂದ ನಾವು ಇಲ್ಲಿ ದೇವರ ಕಾರ್ಯಕ್ರಮಗಳು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಒಳ್ಳೆ ಅಭಿವೃದ್ಧಿ ಕಂಡಿದೆ ದೇವಸ್ಥಾನ. ಒಳ್ಳೆ ಜನ ಬರ್ತಾರೆ. ದಿನ ಶುಕ್ರವಾರ ಗುರುವಾರ ಬಂದು ಸುಮಾರು ಒಂದು 200ರಿಂದ 300 ಜನ ಇಲ್ಲಿ ಸೇರ್ತಾರೆ. ಹಾಗಾಗಿ ಇವತ್ತು ಹೋಮ ಮತ್ತು 15ನೇ ವಾರ್ಷಿಕೋತ್ಸವ ಇದ್ದಿದ್ದರಿಂದ ಹೋಮ ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಇದ್ರ ಪ್ರಯುಕ್ತ ನಮ್ಮ ಸಂದೀಪ್ ಅಣ್ಣ ಅವ್ರನ್ನ ಕರೆದಾಗ, ಸಂದೀಪ್ ರೆಡ್ಡಿ ಅಣ್ಣ ಅವ್ರು ಸಂತೋಷವಾಗಿ ಒಪ್ಕೊಂಡು ಬಂದು ಒಂಥರ ನಮ್ಮ ಗಂಗನಮಿದ್ದೆಯಲ್ಲಿ ಹಬ್ಬದ ವಾತಾವರಣ ಕಂಡು ಬಂತು. ಒಂದು ರೀತಿಯಲ್ಲಿ ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಆ ತಾಯಿ ಒಳ್ಳೇದು ಮಾಡಲಿ, ಅದೇ ರೀತಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಒಂದೇ ಸಮಾನಾಗಿ ನಡ್ಸ್ಕೊಂಡು ಹೋಗ್ಲಿ, ಎಲ್ಲ ಒಗ್ಗೂಡಿಸಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಯಾಚಿಸಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತೀವಿ. ಗಂಗನಮಿದ್ದೆ ಅಲ್ದಿರ ಇಡೀ ಚಿಕ್ಕಬಳ್ಳಾಪುರ ದೇಶಾದ್ಯಂತ ಕಾಪಾಡಲಿ. ಅದೇ ರೀತಿ ನಮ್ಮ ಸಂದೀಪ್ ಅಣ್ಣ ಅವ್ರಿಗೆ ಒಳ್ಳೆ ಗೆಲುವಿನ ಮೂಲಕ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಸಮಾಜ ಸೇವೆ ಮಾಡಿಕೊಂಡು ಹೋಗ್ಲಿ ಅಂತ ನಾವು ನಮ್ಮ ಕಡೆಯಿಂದ ಯುವಕರ ಕಡೆಯಿಂದ ಹಾಗೂ ಚಿಕ್ಕಬಳ್ಳಾಪುರ ಎಲ್ಲ ಯುವಕರ ಪರವಾಗಿ ನಾನು ಬಯಸ್ತಾ ಇದ್ದೀನಿ. ಈ ವೇಳೆ ದೇವಾಲಯದ ಅರ್ಚಕರಾದ ನರಸಿಂಹಮೂರ್ತಿ ಹಾಗೂ ವಾರ್ಡಿನ ಮುಖಂಡರು ಹಾಜರಿದ್ದರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.